ಯಾವಾಗ ನಾನು ಹೇಳ್ದಂಗೆ ತೀರ್ಮಾನ ಆಯ್ತದೆ ಆ ಕುಮಾರಣ್ಣ ಮಾಡಿದ್ದೆಲ್ಲ ಸರಿ. ಯಾವಾಗ ನಾನು ವಿರುದ್ಧವಾಗಿ ಆಯ್ತದೆ ಆಗ ಕುಮಾರಣ್ಣ ಮಾಡಿದ ತಪ್ಪು ಆಯಿತು. ಇವತ್ತು ಕುಮಾರಣ್ಣರವರು ಬಲವಂತ ಮಾಡಿ ನಿಖಿಲ್ ಅವ್ರನ್ನ ಒಪ್ಪಿಸ್ತಾ ಇದ್ದಿದ್ರೆ ಇವತ್ತು ಹೋರಾಟ ರಿಸಲ್ಟ್ ಬಿಡಿ, ನಮ್ಮ ಕಾರ್ಯಕರ್ತರ ಉತ್ಸಾಹ ಏನಾಯ್ತಿತ್ತು. ಕೊನೆಯ ಕ್ಷಣದಲ್ಲಿ ಯಾರು ಅಭ್ಯರ್ಥಿ ಅಂದ್ಕೊಂಡಿದ್ದು ಅವರು ದುಡುಕಿ ತೀರ್ಮಾನ ತಗೊಂಡಾಗ ಏನಾಯ್ತಿತ್ತು? ಹಾಂ, ಅವ್ರನ್ನೇ ತಾನೇ 7-8 ಜನ ಯಾರಿದ್ರು ಅವ್ರನ್ನೆಲ್ಲ ಒತ್ತಾಯ ಮಾಡಿ ಅವರೆಲ್ಲರೂ ನಾವು ಬೇಡ ಅಂಥೇಳಿ ಅನಿವಾರ್ಯವಾಗಿ ಅವ್ರನ್ನ ಒಪ್ಪಿಸಿದ್ದು. ಭಾಳ ಹತ್ರದಿಂದ ಇರೋರು ಗೊತ್ತೈತೆ. ಹಾಂ, ಕಾರ್ ಡೀಟೇಲ್ಸೇ ಕೊಡ್ತೀನಲ್ಲ ಸರ್. ದೇಶದ ಪ್ರಧಾನಮಂತ್ರಿಗಳು ಆಯಿತು, ದೇವೇಗೌಡ ಸಾಹೇಬರು ಡೆಲ್ಲಿಲಿದ್ದಾರೆ, ಬಂದಮೇಲೆ ಕೇಳಿ. ಫೋನ್ ಮಾಡಿದ್ರು, ಫೋನ್ ಮಾಡಿದಾಗ ಹನ್ಮೇಶ್ ಅವ್ರ ಪಿ ಎನ ತೊಗೊಂಡ್ರಂತೆ, ಬ್ಯುಸಿ ಇದ್ದಾರೆ, ವಾಪಸ್ ಮಾಡಿಸ್ತೀನಿ ಅಂತ ಹೇಳೋರು, ಮತ್ತೆ ಮಾಡಲಿಲ್ಲ. ಹಾಂ, ಅದೇ ನನಗೆ ಗೊತ್ತಾಯ್ತಾ ಅಲ್ಲ. ನಾನು ಅವ್ರನ್ನ ನಮ್ಮ ನಾಯಕರು ಅಂದ್ಕೊಂಡಿದ್ದೆ. ಈಗ ಯಾಕೆ ಇತ್ತೀಚೆಗೆ ಯೋಚನೆ ಮಾಡ್ತಾ ಇದ್ದೀನಿ, ನಾನು ಅವ್ರ ಸರಿಸಮ ಲೀಡ್ರಾ ಅಂತ ಈಗ ಯೋಚನೆ ಬರ್ತಾ ಇದೆ. ಸಾವಿರದ ನಾಣ್ಯ ಕಟ್ಕೊಂಡು ನೀವು ಚರ್ಚೆ ಮಾಡ್ತಾ ಇದ್ದೀರಲ್ಲ, ಸಾವಿರದ ನಾಣ್ಯ ಕಟ್ಕೊಂಡು ಚರ್ಚೆ ಮಾಡ್ತಾ ಇದ್ದೀರಲ್ಲ, ನೀವು ಚರ್ಚೆ ಮಾಡಿ ನಿಮ್ಮ ಟೈಮಿಗೆ ಯಾಕೆ ವೇಸ್ಟ್ ಮಾಡ್ತೀರಿ? ನಾನೇ ನಿಮಗೆ ಕೇಳ್ತಾ ಇದ್ದೀನಿ ಬದ. ನಾವು ನಿಮ್ಮಂಗೆ ಅಂದ್ಕೊಂಡಾಗ ಕರ್ಕೊಬಂದಿದ್ದು. ಅವ್ರಿಗೆ ಭಾಷೆ ಮೇಲೆ ಇಡ್ತಾ ಇರೋಕ್ಕೆ ಇಟ್ಕೊಳಕ್ಕೆ ಹೇಳಿದ್ದಾರೆ. ಈ ಥರ ಒಂದು ವರ್ಗ ಮತ ಕೊಡಲಿಲ್ಲ ಅಂತ ಹೇಳಿದ್ದಾರೆ. ಇರೋದನ್ನ ಸಿಂಗ್ಯುಲರ್ ಆಗಿ ನಿಮ್ಮ ಅಜ್ಜನ್ನ ಮುಖ್ಯಮಂತ್ರಿ ಮಾಡಿದ್ರು, ನಿಮ್ಮ ಅಪ್ಪನ್ನ ಏನು ಭಾಷೆ, ನಿಮಗಿನ್ನ ಭಾಷೆ ಗೊತ್ತದ ನಮಗೆ. ಭಾಷೆ ಮೇಲೆ ಇಡ್ತಾ ಇಟ್ಕೊಳ್ಳಿ. ಬೆಂದ ಮನೆಯಲ್ಲಿ ಕೊಳ್ಳಿ ಹಿರಿಯ ಕೆಲಸ ಮಾಡಬೇಡಿ, ಭಾಷೆ ಮೇಲೆ ಇಡ್ತಾ ಇಟ್ಕೊಳ್ಳಿ. ನೀವು ಗಿರವಿ ಇಟ್ಟು ಬಿಡಿಸ್ಕೊಳಕ್ಕಾಗ್ದಿರೋ ಆಭರಣನ STJ ಗೋಲ್ಡ್ ಕಂಪನಿಯವರು ಬಿಡಿಸಿ ಮಾರುಕಟ್ಟೆಗಿಂತ ಅಧಿಕ ಬೆಲೆಗೆ ತಗೋತಿದ್ದಾರೆ. ಅಷ್ಟೇ ಅಲ್ಲ, ಒಂದ್ ಕೂಪನ್ ಕಾರ್ಡ್ ಕೂಡ ಕೊಡ್ತಾ ಇದ್ದಾರೆ.